ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಸುಲಭವಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಪಾಲಕ್ ಪನ್ನೀರ್ ಮತ್ತು ರೋಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಬೌಲಷ್ಟು ಬಿಸಿ ನೀರನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣ ಹಿಂಡಿ ಹಾಕೊತಾ ಇದ್ದೀನಿ. 1 ಸ್ಪೂನಷ್ಟು ಸಕ್ಕರೆ, 1 ಚಿಟಿಕೆ ಉಪ್ಪನ್ನು ಹಾಕಿ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1/4 ಬೌಲಷ್ಟು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ. ಈ ಪ್ರಪೋರ್ಷನ್ನ ಮೇಂಟೈನ್ ಮಾಡಿದ್ರೆ ನಿಮಗೆ ರೋಟಿ ಹೋಟೆಲಲ್ಲಿ ಹೇಗೆ ಸಿಗುತ್ತೋ ಅದೇ ಟೇಸ್ಟ್ ಬರುತ್ತೆ. ನೋಡಿ, ಈ ಹದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಈಗ ಇದನ್ನು ಒದ್ದೆ ಬಟ್ಟೆ ಮುಚ್ಚಿ ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ ಪಾಲಕ್ ಪನ್ನೀರ್ಗೆ ಒಂದು ಪಾತ್ರೆಗೆ ಬಿಸಿ ನೀರಿಗೆ ನಾನು 1 ಕಟ್ಟಷ್ಟು ಪಾಲಕನ್ನು ನೀಟಾಗಿ ತೊಳ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ಒಂದು 2 ನಿಮಿಷ ಈ ರೀತಿ ಬ್ಲ್ಯಾಂಚ್ ಮಾಡಿದ್ರೆ ಸಾಕಾಗತ್ತೆ. ತುಂಬ ಜಾಸ್ತಿ ಬೇಯಿಸೋದು ಬೇಡ. ಒಂದು 2 ನಿಮಿಷ ಬಿಸಿನೀರಲ್ಲಿ ಹಾಕಿ ಮುಚ್ಚಿಟ್ಟು ತೆಕ್ಕೊಂಬಿಡ್ಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ತೆಗೆದು ಆರಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಅಷ್ಟರಲ್ಲಿ ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ನನಗೆ ಹಸಿಮೆಣಸಿನ್ಕಾಯಿ, ಇಲ್ಲಿ ನಾನು 1 ಪೀಸಷ್ಟು ಚಕ್ಕೆ, 3-4 ಲವಂಗ, 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. 8-10 ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು 2 ಟೊಮ್ಯಾಟೊ, ಫಾರ್ಮ್ ಟೊಮೆಟೊ ಹಾಕ್ಕೊಳ್ಳಿ, ನಾಟಿ ಟೊಮೆಟೊ ಹಾಕ್ಕೊಳ್ಳೋದು ಬೇಡ. ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಎಲ್ಲ ಸಾಫ್ಟ್ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು. ಈಗ ಇದು ಆರಿದ ನಂತರ ಮಿಕ್ಸಿ ಜಾರ್ಗೆ ನಾವು ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ವಲ್ಲ, ಅದೇ ಜಾರ್ಗೆ ಇದನ್ನು ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಅದೇ ಕಡಾಯಿಗೆ ಇನ್ನೊಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಅರ್ಧ ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಧನಿಯಾ ಪೌಡರ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಾವು ರುಬ್ಕೊಂಡಿದ್ದಂಥ ಪಾಲಕ್ಕು ಮತ್ತು ಈರುಳ್ಳಿ ಟೊಮೆಟೊ ಪೇಸ್ಟೆಲ್ಲ ಇದಕ್ಕೆ ಹಾಕಿ ಕಲಿಸ್ಕೊತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಬೇಗನೆ ರೆಡಿ ಆಗಿಬಿಡುತ್ತೆ ಇದು, ಹಾಗೆಯೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಕುದೀತಾ ಇದೆ. ಇಷ್ಟಾದರೆ ಸಾಕು. ಈಗ ನಾವು ಪನ್ನೀರ್ನ ಕಟ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೋಬೇಕಾಗತ್ತೆ. ಪನ್ನೀರ್ನ ಫ್ರೈ ಮಾಡಿದ್ರೆ ಗಟ್ಟಿಯಾಗಿಬಿಡುತ್ತೆ, ಹಾಗಾಗಿ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ಈ ಪನ್ನೀರೆಲ್ಲ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಬಟರ್ನ ಹಾಕ್ತಾಯಿದ್ದೀನಿ. ಬೆಣ್ಣೆ ಹಾಕಿದ್ರೇ ಹೋಟೆಲ್ ಸ್ಟೈಲ್ ಬರೋದು. ಈಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ಈಗ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ನಾವಾಗಲೇ ನೆನೆಯಕ್ಕೆ ಇಟ್ಟಿದ್ವಲ್ಲ ಗೋಧಿ ಹಿಟ್ಟು, ಇದನ್ನು ಚೆನ್ನಾಗಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗೆ ಮಾಡಿಕೊಂಡು ಒಂದ್ಸಲ ನಾದ್ಕೊಂಡ್ಬಿಟ್ಟು ಈ ರೀತಿ ಚಿಕ್ಕದಾಗೆ ಉಂಡೆಗಳನ್ನ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಮಾಮೂಲಿ ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಂಡ್ರೆ ಆಯಿತು. ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ತುಂಬ ತೆಳುನೂ ಬೇಡ, ದಪ್ಪನೂ ಬೇಡ, ಆ ರೀತಿ ಮೀಡಿಯಮ್ಮಾಗೆ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಇದಂತೂ ಸೇಮ್ ಹೋಟೆಲಲ್ಲಿ ಸರ್ವ್ ಮಾಡ್ತಾರಲ್ಲ ಅದೇ ರೀತಿ ಟೆಕ್ಸ್ಚರು, ಅದೇ ರೀತಿ ಟೇಸ್ಟ್ ಬರುತ್ತೆ ಈ ರೋಟಿ. ಸುಲಭವಾಗಿ ಏನು ತಂಡೂರಿ ಇದೆಲ್ಲ ಇಲ್ಲದೇನೆ ನೀಟಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಈಗ ಲಟ್ಸಿದಾಗಿದೆ. ಇದ್ರ ಮೇಲೆ ನಾನು ಕಲೋಂಜಿ ಸೀಡ್ಸ್ ಅಂತ ಬರುತ್ತೆ, ಈರುಳ್ಳಿ ಬೀಜ ಅಂತ, ಅದನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಈ ರೀತಿ ನಿಧಾನಕ್ಕೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಅದು ಅಂಟ್ಕೊಳ್ಳುತ್ತೆ. ನೋಡಿ, ಇಷ್ಟು ತೆಳ್ಳಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಕಾದಿರೋ ಕಾವಲಿ ಮೇಲೆ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ನಿಮಗೆ ಎಣ್ಣೆ ಬೇಕಿದ್ರೆ ಎಣ್ಣೆ ಅಥವಾ ಬಟರ್ ಬೇಕಿದ್ರೆ ಬಟರ್ ಹಾಕ್ಕೊಂಡು ಈ ರೀತಿ 2 ಬದಿ ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ, ಹಾಗೆಯೇ ಉಬ್ಬಿ ಸಹ ಬರ್ತಾಯಿದೆ. ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ರೋಟಿ. ಒಂದ್ಸಲ ಟ್ರೈ ಮಾಡಿ ಮನೇಲಿ.
ಹೀಗೇ ಮಿಕ್ಕಿರೋ ಹಿಟ್ಟಲ್ಲೆಲ್ಲ ರೋಟಿಗಳನ್ನ ಮಾಡಿಕೊಂಡ್ರೆ ಪಾಲಕ್ ಪನ್ನೀರು ರೆಡಿಯಾಗಿತ್ತು. ಪಾಲಕ್ ಪನ್ನೀರ್ ಜೊತೆಗೆ ಈ ರೋಟಿನ ಸರ್ವ್ ಮಾಡಿದ್ರೆ ನೀವು ಹೋಟೆಲ್ಗೆ ಹೋಗಲ್ಲ, ಅಷ್ಟು ರುಚಿಯಾಗಿ ಬರ್ತಿದ್ವು. ಖಂಡಿತ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.